ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಬಿ ಆರಾಮಿದ್ದೀವಿ ನೋಡ್ರಿ. ಮಟ್ಟ ಮಧ್ಯಾಹ್ನ ಆಗ್ಯದ. ಮಧ್ಯಾಹ್ನ ಟೈಮಿಗೆ ನಮ್ಮ ಸಮ್ಮಗ ಜ್ಯೂಸ್ ಬೇಕಂತ ಜ್ಯೂಸ್ ಮಾಡಕತ್ತೀನಿ ರೀ. ಈಗ ಬರ್ರಿ ಜ್ಯೂಸ್ ಮಾಡೋದು ಯಾವ ರೀತಿ ಅಂತೇಳಿ ನೋಡಮ್ರಿ. ನೋಡ್ರಿ, ಬ್ಯಾಸ್ಗಿ ಟೈಮ್ನಾಗ ತಂಪಾಗಿ ಒಂದು ಜ್ಯೂಸ್ ಮಾಡಕತ್ತೀನಿ ರೀ ನಿಂಬಿಕಾಯಲ್ಲಿ ಅಂತ. ನಾನು ಇಲ್ಲೇ ನೋಡ್ರಿ ನಿಂಬಿಕಾಯಿ ಕಟ್ ಮಾಡ್ಕೊಂಡು ಇಲೈಚಿ ಜಜ್ಜಿ ಇಟ್ಕೊಂಡಿನಿ. ಇಲ್ಲೇ ಬಟ್ಲಾಗ ತೊಗೊಂಡಿನಿ ಹಾಕ್ಲಕ್ಕ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬಿಸಿಲ್ರಿ. ಇದು ಸಕ್ರೆ ರೀ. ಸಕ್ರೆ ಹಾಕಿನಿ. ಸರಿ, ಅದರಲ್ಲೇ ಬೇಡ. ಈಗ ನಿಂಬಿಕಾಯಿ ರೀ ಕಟ್ ಮಾಡಿಟ್ಟಿದ್ದ ಸಮೂಹ ಇಂತ ಹಾಕ್ಬಿಡ ನಿಂದು. ಈಗ ಹುಳಿ ನೋಡ್ಕೊಂಡ ನಿಂಬಿಕಾಯಿನ ಹಿಂಡಮ್ರಿ. ಹಾಕ್ಬಿಡೋದಿನ ಒಂದೊಂದು ದೊಡ್ಡ ನಿಂಬಿಕಾಯಿ ಇದ್ರೆ ಒಂದು ನಿಂಬಿಕಾಯಿ, ಎರಡು ನಿಂಬಿಕಾಯಿ ಸಾಕತ್ತದ. ನಿಂಗೆ ಬರಲಿ ಹಿಂಡ್ಲಕ್ಕೆ ಸರಿ. ಎಲ್ಲಿ ಮುಯ್ತಿರ್ಬೇಕು. ಅದೇ ರೀತಿ ನಾನು ಮುಯ್ತಿರ್ಬೇಕು. ಈಗ ಒಂದೊಂದು ನಿಂಬಿಕಾಯಿ ಹಿಂಡಿ ತೊಗೊಳತ್ತೀನಿ ರೀ. ಟೋಟಲ್ 3 ನಿಂಬಿಕಾಯಿ ಹಿಂಡಿ ನಾನು. ಯಾಕಂದ್ರೆ ಸಣ್ಣವರಿವ ಹುಳಿ ಅಂಶನೂ ಕಡಿಮೆ ಇರ್ತದ, ಅದ್ರ ಸಲಕ. ಈಗ ನಿಂಬಿಕಾಯಿ ಹಿಂಡದ ಆಯ್ತು ರೀ. ಈಗ ಇದಕ್ಕೆ ಇಲೈಚಿ ಒಂದು 3 ಇಲೈಚಿ ಸ್ವಲ್ಪ ತರ್ತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ರೀ. ಈಗ ಕುಡಿಬಾರ್ದು. ಸರಿ ಅಮ್ಮ, ಸರಿ. ಇದನ್ನು ಸಕ್ಕರೆ ಕರಗಿಸ್ರಿ. ಹಿಂಗೆ ಸರಿಯಪ್ಪ. ಇದಕ್ಕೊಂದು ಸ್ವಲ್ಪ ಬರಪ್ ಇದ್ದಿತ್ತಂದ್ರೆ ಬರಪ್ ಹಾಕಿದ್ರೆ ಮಸ್ತಿನಾಗ ಇರ್ತದೆ ರೀ. ನಮ್ಮ ಮನೆಗಂತೂ ಫ್ರೀಜ್ ಗೀಜ್ ಏನೂ ಇಲ್ಲಲ್ರಿ. ಏನು ಮಾಡೋದು, ಇದ್ದಿದ್ರಾಗ ಇದ್ದಂಗೆ ಮಾಡ್ಕೋದ್ರಿ. ನಿಂಬಿಕಾಯಿ ತೊಗೊಂಡೋಗೇನಾ ಎಲ್ಲ ಬಿಡು. ಹಿಂಡಿ ಹೋಗ್ಬಿಡು ಏಲಕ್ಕೆ. ಏನು ಮಾಡ್ತೀವಿ. ಕೆಲವೊಬ್ರ ಉಪ್ಪು ಹಾಕ್ತಾರ್ರಿ ಇದಕ್ಕೆ, ಆದ್ರೆ ನಾವು ಉಪ್ಪು ಹಾಕಂಗಿಲ್ಲ ರೀ. ಪಾನ್ಕ ಅಂತನೂ ಕರಿತಾರೆ, ನಾವು ಶರ್ಬತ್ ಅಂತೇಳಿ ಕರಿತೇವೆ. ನಿಂಬಿಕಾಯಿ ಶರ್ಬತ್ ಅಂತೇವೆ ನಾವು ಪಾನ್ಕ ಅನ್ನಂಗಿಲ್ಲ. ಇದು ಬೇಕಂದ್ರೆ ಚೆನ್ನಿಲಿಂತ ಸೋಸಿದ್ರೆ ಈ ರೀತಿ ಬೀಜಗಳೆಲ್ಲ ಸಪ್ರೇಟ್ ಆತಾವ್ರಿ. ಇಲ್ಲಿಗಂತಂದ್ರೆ ಹಿಂಗೇನು ಕುಡಿಬೋದ್ರಿ. ಚೆನ್ನಿ ತಂಪ ಜಾಸ್ತಿ ಚೆನ್ನಿ ತಂಪ. ಸೋಸ್ತೀನಿ ರೀ. ಒಂದು ಚೆನ್ನಿ ತೊಗೊಂಡಿನಿ. ಸರಿ ಚಲ್ತ. ಈಗ ನೋಡ್ರಿ, ಇದೆಲ್ಲ ಸೋಸಿನಿ ರೀ. ಈ ರೀತಿ ಬೀಜ ಮತ್ತು ಇದ್ರದ್ದು ಇಲೈಚಿ ಸಿಪ್ಪಿ ಎಲ್ಲ ಸಪ್ರೇಟಾಗಿ ಬಂತು ನೋಡ್ರಿ. ಈಗ ಸೋಸಿದ ಜ್ಯೂಸ್ ಇಲ್ಲದ. ಈಗ ಬಟ್ಲಾಗಳಿಗೆ ಹಾಕಿ ಕೊಡ್ತೀನಿ ರೀ ಅವ್ರಿಗೆ ಎಲ್ಲರಿಗೆ. ಎದನ್ನೇ ಸರಿಯಾಗಿ ಕುಡಿತಾರೆ ಯಾರು? ನಮ್ಮ ಕಡೆ ಯಾರೇ ಬೀಗರು ಬಂದರು ಮಧ್ಯಾಹ್ನ ಟೈಮಿಗೆ ಬೇಸಿಗೆಯಿಂದ ಅಂದ್ರೆ ಇದೇ ರೀತಿ ಶರ್ಬತ್ ಮಾಡ್ತಾರೆ ರೀ. ನಿಂಬಿಕಾಯಿ ಶರ್ಬತ್. ನೀವು ನೋಡ್ರಿ, ಮಲ್ಯಾನ ಗುಡ್ಡಕ್ಕೆ ನಮ್ಮ ಯಜಮಾನ್ರು 18 ಎಣ್ಣೆ ಡಬ್ಬಿ ತೊಗೊಂಡು ಬಂದಾರ್ರಿ. ಇವ 18 ಎಣ್ಣೆ ಡಬ್ಬಿಗಳ ದೇವ್ರ ಅಂತ ಕೊಡಕತ್ತಿರೋದ್ರಿ. ಇಲ್ಲಿ ತುಪ್ಪಸಿದ ಗುಡ್ಡ ಕೊಡ್ಲಕತ್ತಿದ್ರಿ. ಅದಕ್ಕೆ ಈಗ ಹಗ್ಗ ಕಟ್ಟಿ ಮ್ಯಾಲ ಜೋಗ್ಲಿಕತ್ತಾರ್ರಿ ಇವ ತುಪ್ಪಸಿದ ಗುಡ್ಡಕ್ಕೆ. ಎರಡು ಗುಲ್ಬರ್ಗ ಬರ್ತಾವ್ರಿ. ನಮ್ಮ ತಾಲೂಕು ಜಿಲ್ಲಾ ಎರಡು ಗುಲ್ಬರ್ಗ.
ನಾವೊಂಥರ ಇದ್ದಾಗ ಅಂದೆ ನಾವೊಂಥರ ಇದ್ದಾಗ ಬಂದೆ ನೋಡಿ ಕ್ಲೋಸ್ ಮಾಡಿದೆ ನೋಡಿ ಅಷ್ಟೇ ಕೆಲಸ ಮ್ಯಾಗ್ ಹೋಗಿ ಹೇಳ್ಬೋ ಅದನ್ನ ಬೇಕು ಕರ್ಸ್ತವ್ರಪ್ಪ ಏಕ 500 ರೂಪಾಯಿ ಕೊಡ್ರಿ  ಇಲ್ಲಿ ನೋಡ್ರಿ ತುಪ್ಪ ಸೇದ ಗುಡ್ಡಕ್ಕೆ ನೋಡ್ರಿ ಎಣ್ಣೆ ಸೇದಿರ್ತಾರೆ ರೀ ಅಂದ್ರೆ ಎಣ್ಣೆ ಟೀನ್ ಡಬ್ಬಿಗಳು ಸೇದಿ ತುಪ್ಪ ಸೇದ ಗುಡ್ಡಕ್ಕೆ ದೀಪ ಹಚ್ಚಕತ್ತೆ ನೋಡ್ತಿರ್ಬೋದ್ರಿ ಚಂದ ಅಂದ್ರೆ ಭಾಳ ಭಾಳ ಹತ್ರ ರೀ ನಮ್ಮ ಮೈಲಾಪುರ ಮಲೆನ ಗುಡ್ಡದ ತುಪ್ಪ ಸೇದ ಗುಡ್ಡ ಅಂತೂ ಅಲ್ಲಿಗೆ ಎಣ್ಣೆ ಟೀನ್ಗಳ ಸೇದಿ ತೊಗೊಲತ್ತಾರ ರೀ ಇಲ್ಲಿ ನೋಡ್ರಿ ಮಕ್ಕಳು ಆಗದೆ ಇರೋರ ಈ ರೀತಿ ಕುಳ್ಳುಗಳು ಬಿಡ್ತಾರ್ರಿ ಇಲ್ಲಿ ಅಂದ್ರೆ ಈ ಕುಳ್ಳುಗಳ ಇವತ್ತು ಬಡದ್ರಂತಂದ್ರೆ ನಾಳೆಗೆ ಬಂದು ನೋಡೋಷ್ಟೊತ್ತಿಗೆ ಕುಳ್ಳುಗಳದಾಗ ಹುಳಗಳಾಗಿದ್ವು ಅಂದ್ರೆ ಸಗಣಿಯಿಂದ ಕುಳ್ಳು ಬಿಡ್ತಾರೆ ಇಲ್ಲಿ ಗುಡ್ಡಕ್ಕೆ ಅದಕ್ಕೆ ಹುಳ ಆಗಿದ್ವಪ್ಪ ಅಂತಂದ್ರೆ ಆದಷ್ಟು ಜಲ್ದಿ ಮಕ್ಕಳು ಆಗ್ತಾವೆ ಅಂತ ಅದು ಹುಳ ಆಗಿದ್ದೀವಪ್ಪ ಅಂತಂದ್ರೆ ಇನ್ನೂ ಲೇಟ್ ಅದ ಅಂತ ಅರ್ಥ ಅಂದ್ರಿ ಹಾಗಾಗಿ ಇಲ್ಲಿ ಕುಳ್ಳುಗಳು ಬಿಡಿತಾರೆ ನೋಡ್ರಿ ಇಲ್ಲಿ ಮೈಲಾಪುರ ಮಲೆನ ಗುಡ್ಡಕ್ಕೆ ನೋಡ್ತಿರೋದ್ರಿ ಇಲ್ಲೆಲ್ಲ ಕುಳ್ಳುಗಳು ಬಡ್ದಾರೆ ನೋಡ್ರಿ ಭಾಳಷ್ಟು ಮಂದಿ ಮಕ್ಕಳು ಆಗದಿರೋರ ಈ ಕುಳ್ಳು ಬಡ್ದ ನೋಡ್ತಾರೆ ಫ್ರೆಂಡ್ಸ್ ಅದು ವಿಡಿಯೋಸ್ ಏನು ನೋಡಿದ್ರಲ್ರಿ ಅದು ಮೈಲಾಪುರ ಮಲೆಗ ನಮ್ಮ ಯಜಮಾನ್ರು ನಮ್ಮ ತಂಗಿ ಇದು ಉಡ್ದುಂಬ ಕಾರಣಕ್ಕೆ ನಾನೇನು ಊರಿಗೆ ಹೋಗಿದ್ನಲ್ರಿ ಆ ಟೈಮ್ನಾಗ ನಮ್ಮ ಯಜಮಾನ್ರು ಮೈಲಾಪುರಕ್ಕೆ ಹೋಗಿ ಹರ್ಕಿತ್ರಿ ದೇವ್ರಿಗೆ ಎಣ್ಣೆ ಕೊಟ್ಟು ಬರೋದ ಅಂದ್ರೆ 18 ಎಣ್ಣೆ ಕೊಟ್ಟು ಬರೋದು ಹರ್ಕಿತ್ರಿ ಅದಕ್ಕೆ ಹೋಗಿ ಯಜಮಾನ್ರು ಹೋಗಿ ಕೊಟ್ಬಿಟ್ಟು ಬಂದ್ರಿ ಮೈಲಾಪುರ ಮಲೆಗೆ ಹೋಗಿ ನಮ್ಮ ಮನೆ ದೇವ್ರಿ ಹಾಗಾಗಿ ದೇವ್ರ ದೀಪಕ್ಕೆ ಅಂಥೇಳಿ ಎಣ್ಣೆ ಕೊಟ್ರಿ ಅದ ಗುಡ್ಡದ ಮ್ಯಾಲನ ಏರಿಸಿದ್ರಿ 5 ಡಬ್ಬಿ ಎಣ್ಣೆ ಭೀ ಅದೊಂದು ಭಾಳ ಚಲೋ ಐತ್ರಿ ಆ ದೀಪಕ್ಕನ ಕೊಡ್ಬೇಕಂತೇಳಿ ನಮ್ದು ಹರಕೆ ಐತ್ರಿ ಅದಕ್ಕೆ ಆ ದೀಪಕ್ಕೆ ಅಂಥೇಳಿ ಗುಡ್ಡದ ಮೇಲನ ಏರಿಸಿದ್ರಿ ಅವಾಗಿಂದ ಅವಾಗ 5 ಡಬ್ಬಿನೂ ಅವರು ಕಷ್ಟಪಟ್ಟ ಹಗ್ಗ ಅದೆಲ್ಲ ಹಾಕಿ ಅಷ್ಟು ತುಪ್ಪ ಸೀದ ಗುಡ್ಡದ ಮೇಲೆ ಹಗ್ಗದ್ಲಿಂತ ಸೇದಿ 5 ಡಬ್ಬಿ ಟಿನ್ನಿನ ಮ್ಯಾಲೆ ಏರಿಸಿದ್ರಿ ಅದು ಭಾಳ ಖುಷಿ ಐತ್ರಿ ನಮ್ದು ಹರಕೆ ಇದ್ದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನಿಸ್ತ್ರಿ ನಮ್ಗೆ ದೇವ್ರ ದೀಪಕ್ಕೆ ಕೊಡ್ಬೇಕಂತ ಹರಕೆ ಇತ್ತು ದೇವ್ರ ದೀಪಕ್ಕೆ ಹೋಯ್ತಲ್ರಿ ಭಾಳ ಖುಷಿ ಆಯ್ತು ಮತ್ತು ಅದ್ರೊಳಗೆ ರೀ ಫ್ರೆಂಡ್ಸ ಒಂದು ವಿಷಯ ರೀ ನೀವೀಗ ಟೈಟಲ್ ನೋಡಿ ಗೊತ್ತಾಗಿರ್ತಾರೆ ನಿಮಗೆ ನಾನು ಇವತ್ತು ಟೈಟಲ್ ನೋಡಿ ಗೊತ್ತಾಗಿರ್ತಾರೆ ನಾನು ಯಾವ ವಿಷಯದ ಬಗ್ಗೆದಾಗ ಮಾತಾಡಕತ್ತೀನಿ ಇವತ್ತಿನ ವಿಡಿಯೋಸ್ ಒಳಗೆ ಅಂತ ಹೇಳಿಸಿಂದ್ರಿ ನೀವು ಹೋಗಿ ಅಜ್ಜಿ ಬಲ್ಲಿ ಹೋಗಿ ವಿಡಿಯೋಸ ಅಂತ ಹೋಗಿ ಸಮೂ ಏನೋ ಮಾಡ್ತಾರೆ ನೋಡಿ ಹೋಗಿ ಪಪ್ಪ ಬಂದ ನೋಡಿ ಹೋಗಿ ಅಲ್ಲ ಏನಪ್ಪ ಅಂತಂದ್ರಿ ನನಗೆ ಮಾತಾಡೋಕ್ಕೆ ಬರಂಗಿಲ್ಲ ಅಂತ್ರಿ ಮೊದಲು ಮಾತಾಡೋದು ಕಲಿಯೋವಾನಿ ಅಂತ್ರಿ ನನಗೆ ಮಾತಾಡೋಕೆ ಬರಂಗಿಲ್ಲ ಅಂತ್ರಿ ಏನು ಮಾಡತ್ರಿ ನನಗೆ ಸುಳ್ಳ ಪಳ್ಳ ಹೇಳೋದಂತೂ ಬರಂಗಿಲ್ಲ ರೀ ನಾನು ನೋಡ್ತಿರ್ಬೋದು ರೀ ನಿಮ್ಮ ವಿಡಿಯೋಸ್ ಒಳಗೆ ನಾನು ಏನೋ ಇದ್ದರೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ರೀ ಯಾವುದೇ ವಿಷಯ ಆಗಿದ್ರು ಇದ್ದಿದ್ದಂಗೆ ಹೇಳಕ್ಕೆ ನಾನು ಹಂಗೆ ಎಂದು ಹಿಂಗೊಂದು ಸುಳ್ಳೊಂದು ಅದೊಂದು ಇದೊಂದಂತೂ ಸರಿಯಪ್ಪ ಯಾವುದೇ ವಿಷಯ ಇದ್ರೂ ನಾನು ನೇರವಾಗಿ ನಾನು ಇರೋ ಅಂಥದ್ದನ್ನು ಹೇಳ್ತೀನಿ ರೀ ಇರೋ ಹಂಗೆ ಹೇಳ್ತೀನಿ ರೀ ನಾನು ಮಾತಾಡೋಕೆ ಬರಂಗಿಲ್ಲ ಅಂತ ನನಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿಯವ್ವ ಶರಣಮ್ಮ ಅಂತೇಳಿ ಹಾಕ್ಯಾರ್ರಿ ಯಾರು ಹೇಳ್ಯಾರ ಇದನ್ನು ಏನೋ ಎಲ್ಲದನ್ನು ಹಾಕ್ತೀನಿ ರೀ ಈಗ ನನಗೆ ಹೇಳೋದವ್ರದ ಸ್ಕ್ರೀನ್ನ ಅಂದ್ರೆ
ನಾನು ಆ ಸ್ಕ್ರೀನ್ ಮೇಲೆ ಅದನ್ನು ಹಾಕ್ಬೇಕಂತಂದಿರಿ ನಾನು ಅವ್ರಿಗೆ ಹೇಳಿರೋದು. ಸುಮ್ಮನೆ ಯಾಕಂತ ಹೇಳಿ ಇದೊಂದು ಸರ್ತಿ ಬಿಟ್ಟಿದ್ದೀನಿ ರೀ. ಮತ್ತು ಇದೇ ರೀತಿ ರಿಪೀಟ್ ಹಾಕಿದ್ರೆ ಅದನ್ನು ನಾನು ಶೇರ್ ಮಾಡ್ಕೋಬೇಕಾಗ್ತದೆ ರೀ. ಅಂದರೆ ನೀವು ಹೇಳಿರೋದೇ ನಾನು ಏನು ಮಾತಾಡಿದ್ದೀನಿ ಅಂತ ಅದನ್ನು ಕರೆಕ್ಟಾಗಿ ಹೇಳ್ರಿ. ಅಂದರೆ ನನಗೇನು ತಪ್ಪಾಗಿ ಮಾತಾಡಿದ್ದೀನಿ ಅಂಥೇಳಿ ಅದನ್ನು ಸರಿಯಾಗಿ ಹೇಳ್ರಿ. ಓ ಹಾಂ, ಅಂದರೆ ನಾನು ಏನಾದರೂ ತಪ್ಪಾಗಿ ಮಾತಾಡ್ದೆ ಏನ ಅಂಥೇಳಿ ಅದನ್ನು ಮೊದಲು ಸರಿಯಾಗಿ ಹೇಳ್ರಿ ನನಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿಯವ್ವ ಶರಣಮ್ಮ ಅಂತೇಳಿ ಹಾಕ್ಯಾರ್ರಿ. ಶರಣವ್ವ ಅಂತೇಳಿ ಕಿಸಿಂದ್ರೆ ಹಾಕ್ಯಾರ್ರಿ. ನಾನು ಏನು ತಪ್ಪಾಗಿ ಮಾತಾಡಿದ್ದೀನಿ ಅಂತೇಳಿ ಮೊದಲು ಅದನ್ನು ಏನಂತೇಳಿ ಸರಿಯಾಗಿ ಹೇಳ್ರಿ. ಯಾಕಂದ್ರೆ ನನಗೆ ನಾವು ಹಳ್ಳಿಯವರು, ನಮಗೆ ಮಾತಾಡೋಕೆ ಹೆಂಗೆ ಬರ್ತದೆ ಹಂಗೆ ಮಾತಾಡ್ತೀವಿ. ನಿಮ್ಮ ಥರ ನೀವು ಹೆಂಗೆ ಮಾತಾಡ್ತಿರೋ ಗೊತ್ತಿಲ್ಲ. ಯಾಕಂತಂದ್ರೆ ಒಬ್ಬರು ಹೆಣ್ಮಗಳು ರೀ ನನಗೆ ಕಮೆಂಟ್ ಹಾಕಿರೋದ್ರಿ ಅವ್ರು ಆ ರೀತಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ ಹೇಳ್ಕಿಸಿದ್ರು ರೀ. ಆಮೇಲೆ ನಾನು ವೀಡಿಯೋಸ್ ಮಾಡಂತ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ. ನನಗೆ ಮಾತಾಡೋಕೆ ಬರೋಂಗಿಲ್ಲ ಅಂತ್ರಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗ 3 ವರ್ಷ ಕಂಪ್ಲೀಟ್ ಆಯ್ತು ರೀ. ನಿಮ್ಮೆಲ್ಲರ ಸಪೋರ್ಟ್ ಇಷ್ಟು ಸಿಕ್ಕದು ಅಂತ ಹೇಳಿದ್ರೆ ನಾನು ಇಲ್ಲಿ ತನಕ ಬೆಳೆದಿರೋದ್ರಿ. ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡೋರಿದ್ರಿ. ಈ ರೀತಿ ಬ್ಯಾಡ್ಸ್ ಕಮೆಂಟ್ಸ್ಗಳು ಹಾಕೋರು ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ರೀ. ಪ್ರತಿಯೊಬ್ಬರಿಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆವು, ಒಂದು ಸೋಷಿಯಲ್ ಮೀಡಿಯಾದಾಗ ಇದ್ದೇವೆ ಅಂತಂದ್ರೆ ಈ ರೀತಿ ಕಮೆಂಟ್ಸ್ಗಳಂತೂ ಬರೋದು ಸಹಜನೇ ರೀ. ಈ ರೀತಿ 1-2 ಕಮೆಂಟ್ಸ್ಗಳು ಬರ್ತಾನೆ ಇರ್ತಾವೆ. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ರೀ. ಅವ್ರು ಹೇಳಿದ್ದಕ್ಕೆ ರೀ. ಯಾಕಂದರೆ ನನಗೆ ಮಾತಾಡೋಕೆ ಬರೋಂಗಿಲ್ಲ ಅಂತ್ರಿ ಸರಿಯಾಗಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ ಹೇಳಿದ್ರಿ ಅವ್ರು. ಆಯ್ತು ರೀ, ಇನ್ನು ಮುಂದೆ ನೀವು ಈಗ ಹೇಳಿರಲ್ರಿ ಸರಿಯಾಗಿ ಮಾತಾಡೋದು ಕಲಿತೀನಿ. ನಾನು ಏನು ತಪ್ಪು ಮಾತಾಡೀನಿ ಅಂತೇಳಿ ಮೊದಲು ಅದನ್ನು ರಿಪ್ಲೈ ಮಾಡಿರಿ. ಆಮೇಲೆ ನಾನು ಏನು ತಪ್ಪು ಮಾತಾಡಿದ್ದೀನಿ, ಏನು ಸರಿಯಾಗಿ ಮಾತಾಡ್ಬೇಕು ಅನ್ನೋದನ್ನು ಕಲಿತೀನಿ ರೀ. ನಾನು ಅವ್ರ ಹೆಸರು ಬಂದುಬಿಟ್ಟು ಅವ್ರ ಹೆಸರನ್ನ ಹೇಳ್ತೀನಿ ರೀ. ಆದ್ರೆ ಅದನ್ನು ನಾನು ಅವ್ರು ಹಾಕಿರೋ ಕಮೆಂಟ್ಸ್ನ ಸ್ಕ್ರೀನ್ ಮೇಲೆ ಹಾಕ್ಬೇಕಂತ ಅಂದ್ಕೊಂಡಿದ್ರಿ. ಆದ್ರೆ ಹಾಕಲಿಲ್ಲ. ಅವ್ರ ಹೆಸರು ಅನಿತಾ ಅಂತ ಹೇಳ್ಕೇಸಿಂದ್ರಿ ರೀ. ಮೊದಲ ಸರಿಯಾಗಿ ಮಾತಾಡೋದು ಕಲಿಯವ್ವ ಶರಣವ್ವ ಅಂತ ಹೇಳ್ಕೇಸಿ ಹಾಕ್ಯಾರಿ ಅವ್ರು. ನನಗೆ ಸಪೋರ್ಟ್ ಮಾಡೋರು ಎಲ್ಲರೂ ನನಗೆ ಏನಂತೇಳಿ ಗೊತ್ತ್ರಿ. ನಾನು ಯಾವ ರೀತಿ ಮಾತಾಡ್ತೀನಿ ಅಂತಲೂ ಗೊತ್ತ್ರಿ. ನಾನು ಯಾವುದೇ ರೀತಿ ಶೋಕಿಲಿಂತ ಮಾತಾಡೋದಾಗಲಿ ಈ ರೀತಿ ಎಲ್ಲ ಮಾತಾಡೋದು ನನಗೆ ಬರೋಂಗಿಲ್ಲ ರೀ. ನಾವು ಹಳ್ಳಿ ಒಳಗೆ ಹೆಂಗೆ ನಾವು ಮಾತಾಡ್ತೀವಿ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋದ್ರಿ. ಎಲ್ಲೋ ಇವಾಗ ನಾವು ವೀಡಿಯೋಸ್ ಮಾಡ್ಲಕತ್ತೀವಿ ಅಂತ ಹೇಳ್ಕೇಸಂದ್ರೆ ನಾನು ಮಾತಾಡೋದೆಲ್ಲ ಚೇಂಜ್ ಮಾಡ್ಕೊಂಡು ಮಾತಾಡೋಕ್ಕಂತೂ ಆಗಂಗಿಲ್ಲ ರೀ. ನಾವು ಹಳ್ಳಿಯಾಗ ನಮ್ಮ ಮನೆ ಒಳಗೆ ಯಾವ ರೀತಿ ಮಾತಾಡ್ತೀವಿ ನಾನು ಅದೇ ರೀತಿನೇ ಮಾತಾಡೋದ್ರಿ. ಓಪ್ಪ ಅಲ್ಲೇ ಇಟ್ಕೋ. ಮತ್ತು ಬೇರೆದು ಮಾತಾಡೋಕ್ಕಂತೂ ನನಗೆ ಬರೋಂಗಿಲ್ಲ ರೀ. ನನಗೆ ಬಂದಂಗೆ ನಾನು ಮಾತಾಡಕತ್ತಿರೋದ್ರಿ ಫ್ರೆಂಡ್ಸ್. ನಾನು ಹೇಳಿರೋದ್ರೊಳಗೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲ್ರಿ. ಯಾಕಂದ್ರೆ ಈಗ ನಮ್ಮ ಮಾತಾಡೋದ ರೀತಿ ಚೇಂಜ್ ಮಾಡ್ಕೊಳಕ್ಕಂತೂ ಆಗಂಗಿಲ್ಲ. ಯಾಕಂತಂದ್ರೆ ಈಗ ಏನೋ ನಾವು ವಿಡಿಯೋಸ್ ಮಾಡ್ಲಕತ್ತೀವಿ, ನಾವು ಇದು ಆಗಿದ್ದೇವೆ ಅಂತ ಹೇಳ್ಕೇಸಿಂದ್ರೆ ನಾವು ಬೇರೆ ಥರ ಮಾತಾಡೋದೆಲ್ಲ ನನಗೆ ಬರೋಂಗಿಲ್ಲ ರೀ. ನಾನು ಮೊದಲು ಹಿಡ್ದನು ವಿಡಿಯೋಸ್ಗಳು ನೋಡ್ಕೊತಾನೆ ಬಂದವ್ರಿಗೆ ಗೊತ್ತಿದೆ ರೀ ನಾನು ಯಾವ ರೀತಿ ಮಾತಾಡ್ತೀನಿ ಮೊದಲು ಹಿಡ್ದನು ಅಂತೇಳಿ. ಹಾಗಾಗಿ ನನಗೆ ಮಾತಾಡೋದ ಚೇಂಜ್ ಮಾಡ್ಕೊಂಡು ಮಾತಾಡೋಕ್ಕಂತೂ ಬರೋಂಗಿಲ್ಲ ರೀ. ನಾವು ವಿಡಿಯೋ ಮಾಡತ್ತೀವಿ ಹಂಗೆ ಹಿಂಗೆ ಅಂತೇಳಿ ನಾ ಏನೋ ಶೋಕಿಲಿಂತ ಮಾತಾಡೋಕೆ ಹೋಗಂಗಿಲ್ಲ, ಏನಿಲ್ಲ ರೀ. ನಾನು ಸಿಂಪಲ್ಲಾಗಿ ನಾನು ಯಾವಾಗಲೂ ಒಂದೇ ರೀತಿ ಒಳಗೆ ಇದ್ದಿರೋದ್ರಿಂದ ಅವಾಗೂ ಅಷ್ಟೇ ಈಗಲೂ ಅಷ್ಟೇ. ನಾನು ವಿಡಿಯೋಸ್ ಮಾಡ್ಲಕತ್ತಾಗೂ ಅಷ್ಟೇ, ನಾನು ಮೊದಲು ಅಷ್ಟೇ ಇದ್ದೀನಿ ರೀ. ನಾನು ಅಷ್ಟೇ ಇರ್ತೀನಿ. ನೀವು ಹೇಳಕತ್ತಂಗೆ ಮಾತಾಡೋದು ಕಲಿ ಅಂತಂದ್ರಿ ಕಲಿತೀನಿ ರೀ. ನನ್ನ ಎಲ್ಲ ಫ್ರೆಂಡ್ಸು ನೀವು ಮಾತಾಡಕತ್ತಿ ತಪ್ಪಾಗ್ಯದ್ರಿ ಇನ್ನೂ ಕರೆಕ್ಟಾಗಿ ಮಾತಾಡ್ರಿ ಅಂತ ಹೇಳಿದ್ರೆ ಅಂತಂದ್ರೆ ಅದನ್ನು ತಿದ್ಕೋತೀನಿ ರೀ. ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇಲ್ಲರಿ. ವಿಡಿಯೋಸ್ ಒಳಗೆ ಈ ರೀತಿ ಒಂದು ಕಮೆಂಟ್ಸ್ ಬಂದು ಸಲುವಾಗಿ ಅದ್ರ ಬಗ್ಗೆದಾಗ ಕ್ಲಿಯರಿಟಿ ಕೊಡ್ಬೇಕಾಗಿದ್ರಿ. ನಾನು ಕೊಟ್ಟೀನಿ ರೀ. ಯಾಕಂತಂದ್ರೆ ಅವ್ರು ಆ ರೀತಿ ಹೇಳ್ಯಾರಂತಂದ್ಮೇಲೆ ಅದು ನಾನಂತೂ ಯಾವುದೇ ರೀತಿ ತಪ್ಪಾಗಂತೂ ನಾನು ಮಾತಾಡಿರಂಗಿಲ್ಲ. ಯಾಕಂದ್ರೆ ನಾವು ಹಳ್ಳಿ ಒಳಗೆ ಹೆಂಗಿರೋದು ಅದನ್ನೇ ನಾನು ಶೇರ್ ಮಾಡ್ಕೋತೀನಿ ರೀ. ಕೆಲವೊಬ್ರಿಗೆ ಇಷ್ಟ ಆಗ್ತದೆ, ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ. ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಈ ರೀತಿ ಬ್ಯಾಡ್ಸ್ ಕಮೆಂಟ್ಸ್ಗಳು ಬರ್ತಾನೆ ಇರ್ತಾವೆ. ನಾವೊಬ್ಬ ಯೂಟ್ಯೂಬರ್ ಅಂತಂದಮೇಲೆ ಅದಂತೂ ತಪ್ಪಿದಲ್ರಿ. 1-2 ಕಮೆಂಟ್ಸ್ಗಳು ಬರ್ತಾ ಇರ್ತಾವೆ. ಸಪೋರ್ಟ್ ಮಾಡೋರು ನನಗೆ ಇಷ್ಟೊಂದು ಜನ ಇದ್ರಲ್ರಿ, ಅದು ಅಷ್ಟೇ ಸಾಕು. ನಾನು ಎಷ್ಟೋ ಪುಣ್ಯ ಮಾಡಿದ್ದೀನಿ ಅಂತ ತಿಳ್ಕೊತೀನಿ ರೀ. ನಾನು ಅಷ್ಟೊಂದೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ. ನನಗೆ ಎಂತೆಂಥ ನನ್ನ ಪರಿಸ್ಥಿತಿ ಒಳಗಿದ್ರು ನನಗೆ ನೀವೇ ಧೈರ್ಯ ತುಂಬಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡಿರಿ. ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತೀರಿ. ಆ ಸಪೋರ್ಟ್ಗೆ ನಾನು ಯಾವಾಗಲೂ ನಿಮ್ಗೆ ಚಿರಋಣಿಯಾಗಿರ್ತೀನಿ ರೀ.